ಬಹಳ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಸುದೀಪ್ ಅವ್ರು ಏನಾದ್ರು ಪಾಲಿಟಿಕ್ಸ್ ಬಂದ್ಬಿಡ್ತಾರ ಅನ್ನುವಂಥ ವಿಚಾರ. ಕೆಲವೊಮ್ಮೆ ರಾಜಕೀಯಕ್ಕೆ ಬರಬೇಕು ಅಂತ ನನಗೂ ಅನ್ಸುತ್ತೆ ಅಂತ ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಸಂದರ್ಭದಲ್ಲಿ ಅದು ಮುನ್ನೋಣ, ಈಗ ಯಾಕ ಮಾತು ಈ ತರನಾದಂತ ಹೇಳ್ತಾ ಇದ್ದಂಥವ್ರು ಸುದೀಪ್. ಈಗ ಕೆಲವೊಮ್ಮೆ ರಾಜಕೀಯಕ್ಕೆ ನನಗೆ ಬರಬೇಕು ಅಂತ ಅನ್ಸುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಬಟ್ ಅಲ್ಲೂ ಕೂಡ ಒಂದು ವಿಚಾರ ಹೇಳಿದ್ದಾರೆ ಅವರು, ಏನು ಅಂದ್ರೆ ನಾನು ರಾಜಕೀಯಕ್ಕೆ ಬಂದರೂ ಬದಲಾಗದ ಹಾಗೆ ನನ್ನ ನಟ್ಟನ್ನು ನಾನು ಟೈಟ್ ಮಾಡ್ಕೊಳ್ತೀನಿ. ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ಕೊಟ್ಟಿರುವಂಥ ಹೇಳಿಕೆ, ಈ ನಟ್ಟು ಬೋಲ್ಟು ಟೈಟು ಈ ಥರದ್ದೆಲ್ಲ ಹಿಂದೆ ಎಲ್ಲ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟ್ ಎಲ್ಲ ಭಾಳ ಪ್ರಚಾರಕ್ಕೆ ಬಂದಿತ್ತಲ್ಲ, ಬೇರೆ ಬೇರೆ ಥರಂಥ ಪುಕಾರಿಗೂ ಕೂಡ ಕಾರಣ ಆಗಿತ್ತು. ಆದರೆ ನಾನು ರಾಜಕೀಯಕ್ಕೆ ಬಂದರೂ ನಾನು ಬದಲಾಗಲ್ಲ, ಆ ರೀತಿಯಾಗಿ ನನ್ನ ನಟ್ಟನ್ನು ನಾನು ಟೈಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಬಂದ್ರೆ ಮುಂದೆ ನೋಡೋಣ ಅಂತಿದ್ದೀರಾ? ರಾಜಕೀಯಕ್ಕೆ ಏನಾದರೂ ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಏನಾದರೂ ಇದೆಯಾ? ಯೋಚನೆ ಇಲ್ಲ, ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬಾ ಇದೆ, ನನ್ನನ್ನು ಸೇರಿಸ್ಕೊಂಡು ಯಾಕೆ ಅವ್ರಿಗೆ. ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಬಹಳ ಅಪಾರವಾದ ಗೌರವ ಇದೆ. ಕಾರಣ ಏನಂತಂದ್ರೆ, ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ, ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವುದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಯ್ಸ್ಟ್ ಮಾಡಿಕೊಟ್ಟು, ಆ್ಯಂಡ್ ಯಾವಾಗಲೂ ಅವ್ರ ಮನೆ ಹತ್ರ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ. ನನಗೆ ಪರ್ಸ್ನಲ್ ಆಗಿ ಏನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ, ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಅದನ್ನು ಮಾತಾಡ್ತಾ ಇದ್ವಿ ಅಷ್ಟೇ, ನಾವು ಬೇರೆ ಏನಿಲ್ಲ. ರಾಜಕೀಯಕ್ಕೆ ಬಂದ್ರೆ ಓಕೆ, ಇದು ಸುದೀಪ್ ಅವರು ರಾಜಕೀಯದ ವಿಚಾರವಾಗಿ ಆಡಿರುವಂಥ ಮಾತು. ನಾನು ರಾಜಕೀಯಕ್ಕೆ ಬರುವಂಥ ಸನ್ನಿವೇಶವನ್ನು ಆಗಾಗ ಕೆಲವರು ಸೃಷ್ಟಿ ಮಾಡ್ತಾ ಇರ್ತಾರೆ ಅನ್ನುವಂಥ ರೀತಿಯಾಗಿ ಹೇಳಿದ್ರು. ಬಟ್ ಯಾರು ಅಂದಿದ್ದಕ್ಕೆ ಅವರೇನು ಡಿಸ್ಕಸ್ ಮಾಡೋಕ್ಕಿಲ್ಲ. ಬಟ್ ಸಿದ್ದರಾಮಯ್ಯನವರ ಅಂತ ಯಾರೋ ಹೇಳಿದಾಗ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಮೆಚ್ಚುಗೆಯ ಮಾತುಗಳನ್ನು ಆಡಿದಂಥದ್ದನ್ನು ನಾವು ಕೇಳಿದ್ವಿ.